ವಿಶ್ವ ಅವರೇ, ಯಾಕೆ ಹೆದರ್ಬಿಟ್ರಿ? ಕೆಲಸದಲ್ಲಿ ಬ್ಯುಸಿ ಇದ್ರಿ ಅನ್ಸುತ್ತೆ. ಏನಿಲ್ಲ ಸರ್, ಹೇಳಿ ಏನು ವಿಷಯ? ಅರ್ಜೆಂಟ್ ಇಲ್ಲ, ನಥಿಂಗ್ ಅರ್ಜೆಂಟ್. ಕೂತ್ಕೊಳ್ಳಿ, ಟೇಕ್ ಅ ಸೀಟ್. ನಿಮ್ಮನ್ನು ಭೇಟಿ ಮಾಡಬೇಕು ಅಂತಲೇ ಬಂದೆ, ನೀವೇ ಸಿಕ್ಬಿಟ್ರಲ್ಲ, ಒಳ್ಳೇದಾಯ್ತು. ನನ್ನನ್ನು ಭೇಟಿ ಮಾಡೋಕ್ಕ? ಏನು ವಿಷಯ ಸರ್? ಮುಂಚೆನೇ ಹೇಳಿದ್ನಲ್ಲ, ನನ್ನ ಹೆಂಡತಿ ಜಾನ್ವಿಯವ್ರ ಹೆಸರಿನಲ್ಲಿ ಒಂದು ಸಂತಾಪ ಸಭೆ ಇಟ್ಕೋಬೇಕು ಅಂತಿದ್ದೀನಿ ಅಂತ. ಅದರ ಇನ್ವಿಟೇಷನ್ ಕಾರ್ಡ್ ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ. ನಾಳೆನೇ, ಮಿಸ್ ಮಾಡದೆ ಬರಬೇಕು. ಚಿನ್ನಮರಿ, ನೀವು ಈ ಮನೆಯಲ್ಲೇ ಎಲ್ಲೋ ಇದ್ದೀರಾ ಅಂತ ನನಗೆ ಗೊತ್ತು. ಏನಾದರೂ ಮಾಡಿ ಮನಸ್ಸಲ್ಲಿ ಹುಡುಕ್ಬೇಕಲ್ಲ. ಏನು ಸರ್, ಮನೆಯಲ್ಲ ಹಾಗೆ ನೋಡ್ತಾ ಇದ್ದೀರಾ? ವಿಶ್ವ ಅವರೇ, ನಿಮ್ಮ ತಂದೆಯವರು ಮೇಲೆ ಇರಬೇಕಲ್ಲ. ಇಫ್ ಯು ಡೋಂಟ್ ಮೈಂಡ್, ಅವ್ರಿಗೂ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಡ್ತೀನಿ. ಏನು ಸರ್, ಜಸ್ಟ್ ಇಲ್ಲ, ಮೇಕ್ ಶೋರ್ ಎಲ್ಲರೂ ಬರ್ಲಿ. ಏನು ಸರ್, ಒಂದು ನಿಮಿಷ. ಏ ಸಂತು, ಏನಾಯ್ತು? ಎಷ್ಟೊಂದು ಟೆನ್ಷನ್ ಇದೆಯಾ? ಏನಾಯ್ತು? ಏನಿಲ್ಲ ಕಣ, ನಾನು ಹೇಳ್ತೀನಿ ಸುಮ್ಮನೆ. ಸುಂದರ ಏನೂ ಬರಲೇ ಇಲ್ವಲ್ಲ? ಏನು ಸಂತು, ತುಂಬ ಅರ್ಜೆಂಟಾಗಿ ಬರೋಕ್ಕೆ? ಹೇ, ಎಲ್ಲ ಅವನು ದುಡ್ಡಿಸ್ಕೊಂಡು ಹೋಗೋದು ಪತ್ತನೇ ಇಲ್ವಲ್ಲ? ನೆನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ರಿಂಗ್ ಆಗ್ತಿತ್ತು. ಈಗ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಹೌದಾ? ಅವನು ಯಾವತ್ತೂ ಈಗ ಮಾಡಿಲ್ವಲ್ಲ? ಈಗ ಮಾಡಿದಾನಲ್ಲ, ಏನು ಮಾಡೋದು? ಒಂದಲ್ಲ ಎರಡಲ್ಲ ಕಣ, 15 ಲಕ್ಷ. ನನಗೆ ತುಂಬ ದಿವಸದಿಂದ ಅವ್ನು ಗೊತ್ತು ಕಣ. ಅವನಂತವ್ನಲ್ಲ, ಒಳ್ಳೆ ಮನುಷ್ಯನೇ. ಇನ್ನೊಂದು, ನನ್ಗೆ ಯಾವತ್ತೂ ಈಗ ಆಗೇ ಇಲ್ಲ ನೋಡು. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದೆಯಾ? 1-2 ದಿವಸ ಕಾಯಿ, ಅವನು ಕಾಲ್ ಮಾಡಿದ್ರು ಮಾಡ್ಬೋದಲ್ವಾ? ನನ್ನ ಪರಿಸ್ಥಿತಿ ಯಾರಿಗೋ ಹೇಳಿ. 1-2 ದಿನ ಕಾಯೋ, ಅವನೇ ದುಡ್ಡು ತಂದು ಕೊಟ್ಟರು ಕೊಡ್ಬೋದು. ನೀನು ಸುಮ್ಮನೆ ಟೆನ್ಷನ್ ಮಾಡಬೇಡ, ಆರಾಮಾಗಿರು. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ ಕಣ. ಏ ಸಂತು, ಏನು 15 ಲಕ್ಷ? ಏನು ಸಮಸ್ಯೆನೋ ಸರಿಯಾಗಿ ಹೇಳೋ. ನೋಡಪ್ಪ, ನನ್ನ ಮೇಲೆ ನಂಬಿಕೆ ಇಡು, ಹೆಲ್ಪ್ ಆದರೆ ಮಾಡ್ತೀನಿ. ಯಾಕೋ ಬ್ರೋ, ಯಾಕೋ ಈ ಥರ ಕೆಲಸ ಮಾಡ್ಕೊಂಡೆ ನೀನು? ಅಲ್ವೋ, ಹೀಗಾಗಿದೆ ಅಂತ ಒಂದು ಮಾತು ನನಗಾದ್ರೂ ಹೇಳಬಾರ್ದೇನೋ? ಅಲ್ವೋ, ಅಷ್ಟು ದುಡ್ಡನ್ನು ಯಾರಾದರೂ ಕೊಡ್ತಾರೇನೋ ಸುಮ್ಮನೆ? ಲೋ, ನೀನು ದುಡ್ಡಲ್ಲಿ ಹುಷಾರು ಅಂತ ಅಂದ್ಕೊಂಡಿದ್ದೆ, ನೀನು ನೋಡೋದು ಹೀಗೆ ಮಾಡ್ಕೊಂಡಿದ್ಯಲ್ಲೋ. ಏನು ನೀನು? 1 2 15 ಲಕ್ಷ? ಲೋ ಹರೀಶ, ಏನು ಹೇಳ್ತಿದ್ಯಾ? 1 2 ಕಣೋ, 15 ಲಕ್ಷ ಕಣೋ, ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಕಣೋ. ಏನು ಮಾಡೋಕ್ಕಾಗಲ್ಲ ಅಂತೇನೋ? ಏನು ಮಾಡೋಕ್ಕೆ, ಒಂದು ಕೆಲಸ ಮಾಡ್ಬೋದು ಬ್ರೋ. ಏನು? ನೀನು ಅವನಿಗೆ ದುಡ್ಡು ಕೊಟ್ಟಿರೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನು ಅದಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ನೋಡು. ಇಲ್ಲ ಕಣ, ಎಲ್ಲ ಕ್ಯಾಶೇ ಕೊಟ್ಟಿದ್ದೀನಿ. ಕ್ಯಾಶ್ ಕೊಟ್ಟು ಅಷ್ಟೊಂದು ದುಡ್ಡು ಹೇಗೋ ಅರೇಂಜ್ ಮಾಡಿದೆ? ನಿನ್ನ ಹತ್ರ ಹೇಗೋ ಬಂತು? ನನ್ನ ಹತ್ರ ಎಲ್ಲೋ ಇರುತ್ತೆ, ಬಡ್ಡಿಗೆ ತಂದೆ ಕಣ. ಬಡ್ಡಿಗೆ ತಂದ್ಯಾ? ಎಂಥ ಮಣ್ಣು ತಿನ್ನೋ ಕೆಲಸ ಮಾಡಿದ್ಯೋ ನೀನು? ಅಲ್ಲ, ಬಡ್ಡಿಗೆ ತೊಗೊಂಬಂದ್ಬಿಟ್ಟು ಈ ಕಸಡ ನನ್ನ ಮಗ ಕೊಟ್ಟಿದ್ಯಲ್ಲೋ ನೀನು. ಅಷ್ಟೇ, ದುಡ್ಡು ಬರುತ್ತೆ ಅಂತ ಕನಸು ಕಾಣ್ಬೇಡ ನೀನು, ಚೊಂಬೆ. ದುಡ್ಡು ಬರಲ್ಲ ಅಂತೇನೋ? ನೋಡಿ ಈ ವಾಟ್ಸಪ್ ಮೆಸೇಜ್ ಕೊಡು ನೋಡು. ಇವನು 6 ವರ್ಷದಿಂದ ಇವನಿಗೆ ದುಡ್ಡು ಕೊಟ್ಟಿರೋದು, ಇನ್ನು ಹುಡುಕ್ತಾನೆ ಇದ್ದಾನೆ, ಸಿಕ್ಕೇ ಇಲ್ಲ ಅವನು. ಮೊನ್ನೆ 15 ದಿವಸಕ್ಕೆ ಮುಂಚೆ ಇವನು ಕೊಟ್ಟಿದ್ದಾನೆ ದುಡ್ಡು. ನನ್ನ ಹೆಂಡತಿ ಶ್ರದ್ಧಾಂಜಲಿಗೆ ಬರೋದನ್ನು ಮರಿಬೇಡಿ ಸರ್. ಒಂದು ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ದೀನಿ, ಈ ಶ್ರದ್ಧಾಂಜಲಿ ಕಾರ್ಯಕ್ರಮನ ಇವಾಗ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಒಂದು ನಿಜ ಹೇಳ್ಬೋದಾ ವಿಶ್ವ? ಒನ್ ಟ್ರೂತ್ ಹೇಳಿ ಸರ್. ನನ್ನ ಹೆಂಡತಿನ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ವ? ಅವರು ನನ್ನ ಜೀವನದಿಂದ ಹೋದ ಮೇಲೆ ತುಂಬ ವಿಚಿತ್ರಗಳು ನಡೀತಾ ಇವೆ ವಿಶ್ವ. ಅವರು ಆ ಮೂಲೆಯಲ್ಲೋ ಈ ಮೂಲೆಯಲ್ಲೋ ನಿಂತು ನನ್ನೇ ಅಣಗಿಸ್ತಾ ಇದ್ದಾರೆ. ಅನ್ಸುತ್ತೆ ನಿಂತು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಿಂದಿನ ಸರ್ತಿ ನಿಮ್ಮ ಮನೆಗೆ ಬಂದಾಗಲೂ ಇದೆಲ್ಲ ನಡೀತು.
ಅವರೇ ನನಗೆ ಅಡುಗೆ ಬಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇಲ್ಲೇ ನಿಂತಾಗ ಕಾರ್ ಹತ್ರ ನಿಂತು ನನ್ನೇ ಮಾತಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬೆತ್ತಲೆ ಜಗತ್ತಿನಲ್ಲಿ ಬಟ್ಟೆ ಹಾಕಿರೋ ವ್ಯಕ್ತಿ, ಇದನ್ನೆಲ್ಲ ಮೂರನೇ ವ್ಯಕ್ತಿಗೆ ಹೇಳಿದ್ರೆ ದೇ ಮೈಟ್ ಜಡ್ಜ್ ಮೀ ಅಂತ ಡಾಕ್ಟರ್ ಹತ್ರ ಹೇಳಿದೆ. ಐ ಥಿಂಕ್ಸ್ ಐಮ್ ಹ್ಯಾಲುಸಿನೇಟಿಂಗ್. ಸರ್ ಏನು ಹೇಳ್ತಾ ಇದ್ದೀರಾ ಸರ್? ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಾನು ಡಾಕ್ಟ್ರಿಗೆ ಅದನ್ನೇ ಹೇಳಿದೆ ವಿಶ್ವ, ನನ್ನ ಹೆಂಡತಿ ಎಲ್ಲ ಕಡೆ ಕಾಣ್ತಾ ಇದ್ದಾರೆ, ನನ್ನ ನಂಬಿ ಅಂತ. ಬಟ್ ಈ ಸೈಡ್ ನೀವು ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲ, ಹಾಗಾಗಿ ಆಗ್ತಿದೆ ಅಂತ ಹೇಳ್ತಾರೆ. ನನ್ನ ಮನಸ್ಸಿನ ಆಳದಲ್ಲಿರೋರನ್ನ ದೂರ ತಳ್ಳೋಕೆ ಮಾಡ್ತಿರೋ ಪ್ರಯತ್ನ ವಿಶ್ವ, ಬರೋದನ್ನು ಮರಿಬೇಡಿ. ಸರ್ ಬಿ ಆನೆಸ್ಟ್, ನಿಮ್ಮ ಹೆಂಡತಿಯವ್ರ ಪರಿಚಯನೇ ಇಲ್ಲ ನನಗೆ. ಅಂದಮೇಲೆ ನಾನು ಯಾಕೆ ಸರ್? ಆದರೆ ನಾನು ಪರಿಚಯ ಇದ್ದೀನಲ್ಲ ವಿಶ್ವ, ಯು ನೋ ಮೀ. ನನ್ನ ಫ್ಯಾಮಿಲಿ ಎಲ್ಲ ನನಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಿ. ಇನ್ಫ್ಯಾಕ್ಟ್ ಜಾನ್ವೀರ್ ಬದುಕಿದ್ದಾಗ ನೀವೆಲ್ಲರೂ ಅವ್ರನ್ನ ಭೇಟಿ ಮಾಡಬೇಕು ಅಂತಿದ್ರಿ, ಬಟ್ ಆಗಲಿಲ್ಲ. ಈ ಸಮಯದಲ್ಲಿ ನೀವು ನನ್ನ ಜೊತೆ ಇರಬೇಕು, ಆಗಲೇ ನನ್ನ ಮನಸ್ಸಿಗೂ ಒಂದು ಸಮಾಧಾನ. ಸರಿ ಸರ್. ಅವತ್ತಿನ ದಿನ ನಾನು ಕಾರ್ ಕಳಿಸ್ಕೊಡ್ತೀನಿ. ಸರ್ ಅಷ್ಟೆಲ್ಲ ತೊಂದರೆ ಯಾಕೆ, ನಾನೇ ಬರ್ತೀನಿ ಸರ್. ತೊಂದರೆ ನನಗಲ್ಲ ಕಣೋ, ನಿನಗೆ. ನೀನಲ್ಲಿಗೆ ಬಂದ ಮೇಲೆ ನನ್ನ ವಿಶ್ವರೂಪ ದರ್ಶನ ಮಾಡಿಸ್ತೀನಿ. ಕೂಗೆ ನನ್ನ ಮಗನೇ. ಸಿ ಯು ಸೂನ್ ವಿಶ್ವ.